ಮುಂದೆ ಏನಂತಾನು 6ನೇ ಚಕ್ರಕ್ಕ ಜಪ ಸಂಖ್ಯೆಗಳು ಎಷ್ಟು? ಹಾ ರೀ ಕರೆ ಹೇಳೋ ಗುರುವಿನ ಆಣಿ. ಹೌದೌದು ದೂರಿಂದ ಕರೆಸ್ಯಾರ ಬಾರಿ ಶಾನೆ ಅಂತ ತೇರ ಬಿದ್ದ ಹೋಗಿ ಬೆಡಕವಣಿ. ಹೌದೌದು 8ನೇ ಚಕ್ರಕ್ಕ ಜಪ ಸಂಖ್ಯೆಗಳು ಎಷ್ಟು? ಹಾ ರೀ ಗಟ್ಟಿ ಹೇಳೋ ಓದಿದಗಿನಿ. ಹೌದೌದು ಕೊಟ್ಟಿ ಕರೆ ಇಲ್ಲಿ ಗಟ್ಟಿ ಹತ್ತಲಿ ನೀಗದಿದ್ರೆ ನನಗ್ ಹಚ್ಚೋ ಹನಿ. ನಮ್ಮ ಒಟ್ಟ ಒಂದ ಸವಾಲ್ ಖುಲ್ಲಾ ಮಾಡಿ ತಮ್ಮ ಹಾ ಪರಬ್ರಹ್ಮ ವರ್ಣಿಸಲು ಅಕ್ಷರ ಕನ್ನಲಕ್ಕಿಲ್ಲ. ಒಳಗೆಷ್ಟು ಹೊರಗೆಷ್ಟು ಲೆಕ್ಕ ಹೇಳು ಅಂಗುಲ್ಲ. ಅದಕ್ಕೆ ಹೇಳ್ತಾನವ ಕವಿಗಳ ಕೇಳ್ಯಾರ ಏನು ಕೇಳ್ಯಾರ ಒಳಗೆ ಎಷ್ಟದಾವ ಹೊರಗೆ ಎಷ್ಟದಾನ ಹೊರಗೆ ಎಷ್ಟದಾವ ಹೇಳ್ತಾರ ಹೊರಗು ನೀನ ಒಳಗು ನೀನ ಲೆಕ್ಕ ಹೇಳ್ಬೇಕೀಗ. ಹೇಳ್ತಾರ ಶಾಣ್ಯರ್ದಾರು. ಹಾ ಈಗ ಏನ್ ಕೇಳ್ಯಾರ ಅವ್ರ ಸಹಸ್ರವನಿ ಸುಣ್ಣಿ ಒಳಗೆ ಯಾರು ಸೊಂಡಿ ಒಳಗೆ ಯಾರಿದಾರ ನೋಡು. ಮೊದಲು ಓಮ ಬರ್ತತ ಓಮ ಬರ್ಬೇಕಾದ್ರೆ ಒಂದು ಪೂಜೆ ಬಂದದ. ಓಂ ಅನ್ನೋ ಅಂತ ಅಕ್ಷರ ಬರ್ಬೇಕಾದ್ರೆ ನಡಬಾರ್ಕ ಒಂದ ಪೂಜೆ ಐತಿ. ಆ ಪೂಜೆ ಅಂತಕ್ಕಂಥದ್ದು ಹೆಣ್ಣದ. ಪೂಜೆನು ಅಂತ ಒಂದು ಹೆಣ್ಣೈತಿ. ಓಂಕಾರ ಆಗಬೇಕಾದ್ರೂ ನಡಬರ್ಕ ಒಂದು ಪೂಜೆ ಐತಿ, ಅದು ಹೆಣ್ಣ ಐತಿ. ಅದು ಹೆಣ್ಣೈತಿ. ನಿರಂಕಾರ ಆಗಬೇಕಾದ್ರೂ ನಡಬರ್ಕ ಒಂದು ಪೂಜೆ ಐತಿ, ಅದು ಹೆಣ್ಣ ಐತಿ. ಹಾ ಇಲ್ಲಿ ಸಸಾರ ಇದ್ದದ ಸಂಸಾರ ಆಗಬೇಕಾದ್ರೆ ಬಿ ಅದಕ್ಕ ಮೊದಲ ಸಸಾರ ಇತ್ತ. ಮೊದಲು ಯಾವಾಗ ಪ್ರಥಮದೊಳಗ ಮೊದಲ ಸಸಾರನು ಹಂತದಿತ್ತು. ಆಗ ನನಗ ನಿನಗ ಯಾವಾಗ ಇಲ್ಲಿ ನಮ್ಮ ಹುಡುಗಿ ಗ್ರಾಮದವರು ಮದುವೆ ಮಾಡಿರಲ್ಲ, ಅಲ್ಲಿ ಸಂಸಾರ ಆಯ್ತು. ಇಲ್ಲಿಗೆ ಸಂಸಾರ ಅನ್ನೋದು ಚಾಲು ಆತ. ಈಗ ಕಲಿಯುವಾಗ ಆದ್ರ ಬಿ ಹೆಣ್ಣು ಮಕ್ಕಳು ಹೋಗಿ ಅವ್ರ ಮನಿ ಒಳಗ್ ಕಾಲ್ ಇಟ್ರಂದ್ರ ಸೃಷ್ಟಿ ಸೃಷ್ಟಿ ಚಾಲು ಆತ. ನೋಡು ಅವ್ರ ಮನಿ ಒಳಗ್ ಹೋಗಿ ನಿಂತ್ರಿ ಅಂದ್ರ ತಮ್ಮ ಇವ್ರ ಮನಿ ಭಾಗ್ಯದ ಜ್ಯೋತಿಯಾಗಿ ಮಾಡ್ಬೇಕನ್ನೋದು ಹೆಣ್ಣು ಮಕ್ಕಳ ಮನುಷ್ಯನ ಒಳಗ್ ಬತ್ತಂದ್ರ ತಮ್ಮ ಹಂಗ ನೋಡು ಹೆಂಗಪ್ಪ ಅಂತ ಕೇಳಿದ್ರ ಮೊದಲು ಇವ್ರ 4 ಮಂದಿ ಮನಿ ಒಳಗ ಅಣ್ಣತಂಬರ ಜತ್ ಇರ್ತಾರ. ಬಾಳ ಚಂದ ಇರ್ತಾರ. ಒಟ್ಟ ಜಗಳಾಡಂಗಿಲ್ಲ ಒಟ್ಟ ಬ್ಯಾರೆ ಆಗಂಗಿಲ್ಲ. ಅದಕ್ಕ ನಾವ್ ಹೋಗಕ್ಕಿತ್ತಪ್ಪ. ಅವಾಗ ಇವ್ರಿಗೆ ಸೃಷ್ಟಿ ಮಾಡೋದಾಗಿಲ್ಲ. ಆ 4 ಮಂದಿ ಗಂಡ ಮಕ್ಕಳಿಗೆ ಯಾವಾಗ 4 ಊರಿನ 4 ಹೆಣ್ಣು ಮಕ್ಕಳು ಬಂದು ಅವಾಗ ಇವ್ರ ಮನಿ ಸೃಷ್ಟಿ ಅನ್ನೋದು ಅವಾಗ ಚಾಲು ಆತ. ಆಗ ನಾ ದೊಡ್ಡ ಮತ್ ಹೇಳ್ತೀಯ. ಮತ್ತ ನಾ ನಿನಕ್ಕಿಂತ ಮೊದಲು ನಾ ಹೆಚ್ಚಿನ ಹೊತ್ತ ಹೇಳ್ತಿ. ಇವ್ ಬ್ಯಾರೆ ಅದಾರ ಇವ್ ಹೆಂಗದಾನು ಇವ್ ಕ್ವಾಣಿನ ಕುಂಡೆಗಿಂದ ಬಂದ. ಇವ್ ಹೆಣ್ಣು ಮಕ್ಕಳದಿಂದ ಹುಟ್ಟಿದಾವ ಅಲ್ಲಿ. ಹೌದಿಲ್ಲ? ಅದಕ್ಕ ಅಲ್ಲಿ ಬಂದ್ ಏನ್ ಮಾಡ್ರಿ ಹೆಣ್ಣು ಮಕ್ಕಳ ಏನ್ ಮಾಡಿದ್ರು? 4 ಮಂದಿ ಹೆಣ್ಣು ಮಕ್ಕಳು ಕೂಡಿ ಇವ್ರ ಮನಿತಾನ ಉದ್ಧಾರ ಮಾಡಕ್ ಹತ್ತರಂದ್ರ ಇವ್ 4 ಮಂದಿ ಬೇಕಾದಟ್ಟ ಜಗಳ ಆಡ್ಲಿ ಬೇಕಾದಂಗ ತಿಪ್ಪರ್ಲಕ್ಕ ಹಾಕಿದ್ರು ಆ ಹೆಣ್ಮಕ್ಳ ಮನಿ ಒಡಿ ಗುಡಂಗಿಲ್ಲ. ಹೆಣ್ಣು ಮಕ್ಕಳ ಒಳಗ ಗತ್ ಒಂದೈತಂದ್ರ ಈ ಗಂಡಸರ್ದು ಯಾನು ನಡಿ ಗುಡಂಗಿಲ್ಲ. ಅದೆಲ್ಲ ಬೇಡ. ದುರ್ಗೋಡ್ ಬಂದು ಕ್ವಾಣನ ಯಾಕೆ ಕಡಿತಾರ ಕೇಳಿ ಹೇಳ್ಲ ಕ್ವಾಣಿನ ಕೊಂಡಾಗ ಹುಟ್ಟೇನಂತೇಳಿ. ಸಣ್ಣಾಗಿದ್ದಾಗ ಏನಪ್ಪಾ ಅಂತಂದ್ರ ಶಾಲೆ ಒಳಗ ಒಂದು ಹುಡುಗ ಹುಡುಗಿ ಇಬ್ರು ಇದ್ರು. ಶಾಲಿ ಕಲಿಯೋ ಟೈಮಕ್ಕ ಶಾಲಿ ಒಳಗ ಇಬ್ರಿಗೆ ಏನಪ್ಪಾ ಅಂತ ಕೇಳಿದ್ರ ಪ್ರೇಮ ಆಗಿ ಏನಪ್ಪಾ ಅಂತಂದ್ರ ಮುಂದೆ ಏನೋ ವಯಸ್ಸು ಬಂದ್ಮೇಲೆ ಇಬ್ರು ತಾಯಿ ತಂದಿಗೆ ಹೇಳ್ಕೊಂಡು ಮದ್ವೆ ಆದ್ರು. ಮದ್ವೆ ಆದ್ಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಹೆಣ್ಣು ಮಗಳು ಗಂಡನ ಮನೆಗೆ ನಡಿಯಾಕ ಬಂದ್ಳು. ಆಕೆ ಮನಿ ಒಳಗಿರ್ತಿದ್ಳು. ಇವ್ ದಿನ ಏನಪ್ಪಾ ಅಂತ ಕೇಳಿದ್ರ ಮಚ್ಚಿ ಹೊಲಿತಿದ್ವಿ ಚಪ್ಪಲ್. ಮಚ್ಚಿ ಹೊಲಿತಿದ್ದ. ಒಂದು ವರ್ಷ ಆದ ನಂತರ ಏನಪ್ಪಾ ಅಂತ ಕೇಳಿದ್ರು ಒಂದು ಗಂಡ ಮಗ ಹುಟ್ಟಿತ್ತ. ಒಂದು ಗಂಡ ಮಗ ಹುಟ್ಟಿ ಅವಾಗ ಏನಾತ ಅದಕ್ಕೆ ನಡೆಯಲಿಕ್ಕೆ ಕೈ ಕಾಲು ಬಂದು ಇವ್ ದಿನ ಪ್ರತಿ ಅಂಗಡಿಗೆ ಹೋಗ್ತಿದ್ವಿ ಮಚ್ಚಿ ಹೊಲಿಯಾಕ ಹೋಗ್ತಿದ್ದ. ಒಂದು ದಿನ ಏನಾಯ್ತು, ಹುಡುಗಗ್ ನಡೆದಾಡೋಂಗ ವಯಸ್ಸು ಬಂದಾಗ ಅಪ್ಪ ಮುಂದ್ ಹೋಗ್ತಿದ್ದ. ಇದು ಹುಡುಗ ಬೆನ್ ಹಚ್ಚಿ ಹೋಗ್ತಲ್ಲಿ. ಅಪ್ಪ ನಿಮ್ಮ ಹುಡುಗ ಹೋಗುದರ ಹೋತು. ಅಲ್ಲಿ ಅವ್ರ ಅಪ್ಪ ಏನು ಮಚ್ಚಿ ಹೊಲದ್ ಬಿಟ್ಟು ತುಣುಕಿದ್ದುಲ್ಲ. ಆ ತುಣುಕ ಎಲ್ಲ ಕಿಶಾಗ ತುಂಬ್ಕೊಂಡು ಹುಡುಗ ಮತ್ತ ಹೊಳ್ಳಿ ಮನಿಗೆ ಅವ್ರ ನೆನಪಾಗಣ ಮನಿಗೆ ಬತ್ತು. ಅವಾಗ ಅವು ಕೇಳಕ್ ಏನಂದ್ರೆ ಏ ಮಗನ ಇವನ್ ಎಲ್ಲಿ ತಂದು ಎತ್ತು ಕೇಳಕ್ ಅವು ಇದ್ದಕ್ಕೆ ಮಗನ ಕೇಳ್ತಾಳ. ಅವ ಹುಡುಗಿ ಹೇಳ್ತದ ಏನಂದ್ರೆ ಅಲ್ಲಿ ನಮ್ಮ ಅಪ್ಪನ ಅಂಗಡಿಗೆ ಹೋಗಿನಿ. ಅವು ಎಲ್ಲ ಕೈಯಾಗೆಲ್ಲ ಹಿಂಗ ಅವೆಲ್ಲ ಮಾಡುದ ತಳಗ್ ಬಿದ್ದದೆಲ್ಲ ಆರಿಸ್ಕೊಂಡು ಬಂದೇನಿ ಅಂತೇಳಿ ಹುಡುಗಿ ಹೇಳ್ತ. ಇವ್ ಅಂಗಡಿ ಕದಾಕ್ ಮನಿಗೆ ಬಂದಲ್ಲ. ಆಕೆ ಸಿಟ್ಟಾದಲ್ಲ. ಹೆಂಗ್ರಿ ನೀ ನನಗೆ ಯಾವಾಗ ಸುಳ್ಳು ಹೇಳಿ ಮೋಸ ಮಾಡಿ ಲಗ್ನ ಆಗಿದೆಯಲ್ಲ, ನೀನು ಬಿಡಂಗಿಲ್ಲ ಅಂತೇಳಿ ಬೆನ್ ಹತ್ತಿದಾಗ ಎಲ್ಲಿ ಹೋದ್ರು ಬಿಡ್ಲಿಲ್ಲ. ಇವ್ ಓಡಿ ಹೋಗಿ ಕ್ವಾಣಿನ ಬಾಯಾಗ ಹೊಕ್ಕ ಇನ್ನಾದ್ರೂ ಸದ್ದ ದುರ್ಗೋನ್ ಮುಂದೆ ಕ್ವಾಣನ ಕಡಿತಾರ. ಆಕಿ ಏನಾದ್ರು ಆಕಿ ಸಿಟ್ಟು ತೀರಿಲ್ಲ ಅಂತೇಳಿ ಅದನ್ನ ಕ್ವಾಣ ಕಡದ ಮೇಲೆ ತಲೆ ಮೇಲೆ ಹೊತ್ಕೊಂಡು ಹೋಗಿರ್ತಾರ ಓಣಿ. ಹತ್ರದಾಗತ್ತ ಓದಕ್ಕೆ ಹನಿ ಹೆಸ್ತಾರ. ಹೌದಿಲ್ಲ?
ಇದು ಎಲ್ಲ ಪವಾಡಿದು ತಮಗೆಲ್ಲ ಗೊತ್ತಿರುವಂತ ವಿಷಯ ಇರ್ಬೇಕಿದ. ಈಗ ಹೇಳಿದವ್ ರಾವಣಗ ಎಷ್ಟೋ 80 ಮಂದಿ ಹೆಂಡ್ರನ್ನ ಏನಂತ ಹೇಳಿದವ್ ಮಾಸ್ತರ, ಮಂಡೋದವ್ರ ಅನ್ನಕ್ಕೆ ಒಂದ ನಮಗ್ ಗೊತ್ತೈತಿ. ಇನ್ನುಳಿದವ್ರ ಹೆಸರು ಮಾಸ್ತರ್ ಇಲ್ಲಿ ಕುಸ್ತಿ ಟೈಮ್ ನಿನಗ ಚಾನ್ಸ್ ಬರ್ಲಿಕ್ಕಂದ್ರು ಎಲ್ಲಿ ಮತ್ ಮುಂದಿನ ಊರಾಗ ಸಿಗ್ತಿಲ್ಲ, ಅಲ್ಲೇ ಹೇಳಿ ಕರಿಕರಿ ಮಾಸ್ತರಾಗ ನೋಡೋನು. ಒಟ್ಟ ಮತ್ 16,000 ಹೆಂಡ್ರದಾಗ 1,000 ಮಂದಿ ಹೆಂಡತಿ ಹೆಸರು ಗೊತ್ತ ಇಲ್ಲ ಅವ್ರಿಗೆ. ಕೈಯಾಗ ಕೋಲ ನಿಂದ ಜೋಗಳ ಹಾಡಿದೀವು. ಜೋಗಳ ಹಾಡಿ ರೊಕ್ಕ ಭಿಕ್ಷ ಬೇಡಿದ್ರಿ. ಅಂತ ಕೇಳಿದ್ರೆ ಹೆಣ್ಮಕ್ಳ ಬೇಡುವಂತ ಕೆಲಸ. ಆದ್ರೆ ಇವ್ರ ಅಪ್ಪ ಪರಮಾತ್ಮ ಹಿಂದಾದ್ರು ಭಿಕ್ಷಾ ಬೇಡ್ಯಾನ. ಇವ್ರು ಸದ್ಯ ಭಿಕ್ಷಾ ಬೇಡಾಕತ್ತಾರ. ಮದ್ರೆ ಇಲ್ಲಿ ಭಿಕ್ಷಾ ಅಂತ ಕೇಳಿದ್ರೆ ನಮ್ಮ ಹಿರಿಗುಡ್ದು ಎಲ್ಲಮ್ಮ ಹಿಂದ್ ಇವ್ರಂತ ದೈತನ ದೈತನ ಮರ್ದನ ಮಾಡಿ ಕೆಸಿಂದ ತಮ್ಮ ಮರ್ದನ ಮಾಡಿ ಏನು ಕೋಲ್ ಐತ್ಲಿ. ಈ ಕೋಲ್ ಅನ್ನುವಂತದ ಒಂದು ಎಲ್ವ ಇದು ತಂತಿ ಐತ್ಲೆ ಬಾರ್ಸುದ. ಇದು ತಂತಿ ಅನ್ನೋ ಅಂತದ ಅವನ್ನ ಕಳ್ಳ ಇದು ಮುಂದಿದ್ ತಳಗಿಂದ ತೆಲಿ ಬೆಳಿಗ್ಗೆ ಐತ್ಲಿ ಅವನ ತೆಲಿ ಇದ ತಳಗ್ ಚರ್ಮ ಇಲ್ಲ, ತೆಳಗಿದ ಚರ್ಮ ಅವನ ಮೈಯಾಗಿನ ಚರ್ಮ. ಇದನ್ನ ಮಾಡಿ ದೇವದಾರ ಇಂತ ಪ್ರೌಢ ಮಾಡ್ಯಾರ. ಅದನ್ನ ತಗೊಂಡ್ ನೀವು ಭಿಕ್ಷೆ ಬೇಡ್ತಾ ಇವ್ ಅದನ್ನ ತಗೊಂಡ್ ಇವ್ ಭಿಕ್ಷೆ ಬೇಡಾಕತ್ತಾನ. ಒಗಿರಿಯಪ್ಪ ರೊಕ್ಕ ಇದ್ರೊಳಗ ಅದಕ್ಕ ಹಿಂದಾದ್ರೂ ತಮ್ಮ ಜಗತ್ತ ಇವ್ರ ಅಪ್ಪ ಪರಮಾತ್ಮ ಕಪಾಲಿ ಹಿಡ್ಕೊಂಡು ಕೆರಿಂದ ಭಿಕ್ಷಾ ಬೇಡೋ ಟೈಮದಾಗ ಅವ್ವ ಯಾರದಿರಿ ಅಕ್ಕ ಯಾರದಿರಿ ಹಂಗೆ ಯಾರದಿರಿ ನನಗ ಭಿಕ್ಷಾ ನೀಡಂತ ಬೇಡ್ಕೊಂಡಾಗ ಬಂದ. ಅವಾಗ ಯಾರು ನೀಡ್ಯಾರ? ನಮ್ಮ ಅವ್ವ ಅನ್ನಪೂರ್ಣೇಶ್ವರಿ ಬಂದ ಕೆಸಿಂದ ಇವಾಗ ನೀಡಿದಾಗ ಇವನ ಕಪಾಲಿನ ಹೊಂತದ ತುಂಬೈತಿ, ಇವನ ಹೊಟ್ಟೆ ತುಂಬೈತಿ. ಅದಕ್ಕೆ ಏನಾದ್ರ ಅನ್ನಪೂರ್ಣೇಶ್ವರಿ ಅಂತಾರ, ಭೂಮಿ ತಾಯಿ ಅಂತಾರ. ತಮ್ಮ ನಿನ್ನ ವಿಷಯ ಮುಗದತ್ತದ. ಮತ್ತ ಭೂಮಿಯಾಗ ಹುಟ್ಟಿದತ್ತ ಅವ್ರ ತಿಪ್ಪ್ಯಾಗ ಬಂದವ್ರ ಯಾರೋ ತಿಪ್ಪ್ಯಾಗ ಹುಟ್ಟ್ಯಾನಂತ. ತಿಪ್ಪೆ ಅಂದ್ರ ಹೆಣ್ಣ ಐತವ, ಅದು ಭೂಮಿ ಹೆಣ್ಣ. ಅಲ್ಲಿ ಹುಟ್ಟಬಾರ್ದ. ಗೋರಖನಾಥ ತಿಪ್ಪ್ಯಾಗ ಹುಟ್ಟ್ಯ ನಾವು ಹೆಣ್ಣ ಐತೆ ಅಲ್ಲಿ ತಿಪ್ಪೆ. ಹೌದು. ಮತ್ ಸರ್ ಮಂಗ್ಯ ಅಂತ ಮಂಗ್ಯ ಯಾರಾಗಿದಾರ ಅವ್ಗೆ ಗೊತ್ತಿದ್ರ ಹೇಳ. ಮಂಗ್ಯ ಹೆಣ್ಮಕ್ಳಾಗಿಲ್ಲ, ಯಾರಾಗ್ಯಾರ? ಹಿಂದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಶ್ರೀಮತಿ ಅನ್ನುವಂತ ಹೆಣ್ಣ ಮಗಳ ಅವ್ ರಾಜ ಇದ್ದಾವ ಏನ್ ಮಾಡಿದ್ದಾವ, ಒಂದು ಸ್ವಯಂವರ ಇಟ್ಟಿದ್ದಾವ. ಎಲ್ಲಾ ಇರ್ತಕ್ಕಂತ ಇಡೀ ರಾಜ್ಯರ್ನೆಲ್ಲ ಕರ್ಸಿದ್ದಾವ. ನನ್ನ ಮಗಳು ಯಾವನಿಗೆ ಮಾಲಿ ಹಾಕ್ತಾಳಲ್ಲ ಅವನ ನನ್ನ ನಿಜವಾದಳಿ ಅಂತೇಳಿ ರಾಜ ಆಜ್ಞೆ ಮಾಡಿದ್ದ. ರಾಜ ತಿಳ್ಕೊಂಡಿದ್ದ. ಅವಾಗ ಎಲ್ಲರಿಗೂ ಸುದ್ದಿ ಮುಟ್ಟದ ಮ್ಯಾಲ ಹೌದಿಲ್ಲ, ನಾರದಗೂ ಇದು ತ್ರಿಲೋಕ ಸಂಚಾರಿ ನಾರದಗೂ ಗೊತ್ತ. ನಾರದ ಇದ್ದಾವ ವಿಷ್ಣು ದೇವ್ರ ಹತ್ಯಾಕ ಹೋದವ. ಹೀಗ ರಾಜರೇ ಒಂದು ಸ್ವಯಂವರ ಇಟ್ಟಾನ. ಆ ಹುಡುಗಿ ನನಗ ಮಾಲಿ ಹಾಕಬೇಕ, ನನಗ ನೀನು ಸುಂದರ ವೇಷವನ್ನು ಕೊಡುತ್ತೇಳಿ ನಾರದ ಇದ್ದಾವ ವಿಷ್ಣು ಕೇಳಿದ. ಅವಾಗ ವಿಷ್ಣು ಹೇಳಿದ ಏನಂದ್ರೆ, ನಾನೇನು ಕೊಟ್ಟೇನು ಹೋಗಂದವ್. ಹೋಗಂದ ಎಲ್ಲಾ ಮಂದಿ ಏನಪ್ಪಾ ಅಂತಂದ್ರೆ ರಾಜ್ಯಸಭಾದಾಗ ಕೂತಿದ್ರು. ಕುರ್ಚಿ ಮೇಲೆ ಒಳ್ಳೆ ಟಬರ್ಲಿ ಕೂತಿದ್ದೀವಿ ಮದರಿ ಅಂತ. ಆಕೆ ಹುಡುಗಿ ಬಂದು ನನಗ ಮಾಲಿ ಹಾಕ್ತಾಳಂತೇಳಿ ಪವರ್ನ ಕೊತ್ತ ನೀವ. ಆಕೆ ಹೆಣ್ಮಗಳು ಮಾಲಿ ಹಿಡ್ಕೊಂಡು ಎಲ್ಲಾರು ನೋಡ್ಕೋತ ಸುತ್ತ ಅದ್ ಹೊಂಟಿದ್ಲು. ನಾರದನ ಮುಂದೆ ಬಂದ ನಿತ್ತು ನೋಡಿ ನಕ್ಕಳಾಕಿ. ಅಲ್ಲ ನಾ ವಿಷ್ಣು ದೇವ್ರ ಹತ್ಯಾಕರೆ ಸುಂದರ ಮುಖ ಬೇಡ್ಕೊಂಡು ಬಂದೀನಿ, ಇಲ್ಲಿ ನಾ ಕೂತೀನಿ, ಈಗ ನೋಡ್ ನಗದ ಅಂದ್ರೆ ನನಗ ಮಾಲಿ ಹಾಕ್ತಾಳು ಅವ ತಿಳ್ಕೊಂಡ. ಅವಾಗ ಹೆಣ್ಮಗಳು ಹೇಳ ಏನಂತ್ರಿ, ನಿನ್ನ ಮಕ್ಕ ಜರ ಹೋಗಿ ಕನ್ನಡಿಯಾಗ ನೋಡ್ಕೊ ಅಂದಳ. ಕನ್ನಡಿಯಾಗ ನಿನ್ನ ಮುಖ ನೋಡ್ಕೊ. ಹೋಗಿ ನೋಡಿದಾಗ ನಾರದಗ ಮೂತಿ ಯಾವ್ದಿತ್ತು, ಮಂಗ್ಯಾನ ಮೂತಿತ್ತು. ನಾರದಗ ಮಂಗ್ಯಾನ ಮೂತಿ ಯಾರ ಸಲುವಾಗಿ? ಶ್ರೀಮತಿ ಅನ್ನುವಂತ ಒಂದು ಹೆಣ್ಣಿನ ಸಲುವಾಗಿ ನಾರದಗ ಮಂಗ್ಯಾನ ಮೂತಿ ಬಂದೈತಿ. ಇದು ಶಿವಪುರಾಣ ನಾಗೇಶ್ ಬರ್ದಿರ್ತಕ್ಕಂಥದ್ದು. ನಮಗ್ ಹೇಳ್ತಾರ ಅವ್ರ ಊರಾಗಿನ ಕೆಂಪು ಮಂಗ್ಯ ಐತದ, ಗೊಲಬಾವಿ ರೇಖಾ ಕೆಂಪು ಕಲರ್ ಕೆಂಪು ಮಂಗ್ಯ ಬಂದತ್ತ ನಮಗ್ ಹೇಳ್ತಾನ. ನಿಂದ ಯಾವ ಮಂಗ್ಯ ಹೇಳಿದಿ, ಅದು ಯಾವ ಬುಕ್ಕಿನಾಗ ಐತಿ ಮಂಗ್ಯ ಯಾವ ಹೆಣ್ಣು ಮಗಳಾಗಿದಾಳ? ಎಲ್ಲಿ ಪುರಾಣ ತಂದಿಯೋ? ನಿನ್ನಿನ ಬತ್ತಿ ಕುಡಿಯಾಕತ್ತಿದಿ. ಈಗ ನೀವು ಅಲ್ಲಿ ಕಡೆ ಎಲ್ಲ ಮಾಡಕ್ ಹತ್ತಿರ ಕಡೆ ಪುರಾಣ ಸುದ್ದಿ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಮಂಗ್ಯ ಆಗ್ಯಾನೋ, ಅದಕ್ಕೆ ತಂಗಿ ಜಿಗದಾಡ್ತೈತಿ. ಅದಕ್ಕೆ ಯಾರ ಸರಾಪ ಆಗೈತಿ ಬಂದು ಹೇಳಿ ಡಪ್ಪು ಬಡಿಯೋದು. ಇನ್ನೇನು ಬಡಿತಾನ ದಪ್ಪ. ಅದಕ್ಕ ರೇಖವಕ್ಕ ನೀ ಹೆಂಗ ಚೆಕ್ ಒಂದು ಪಕ್ಷ ಇದ್ದಂಗ, ಇವು ಬಂದ್ರೆ ಮದ್ರೆ ಒಂದ್ರ ಚೆಕ್ ಗಂಡ ಮಂಗ್ಯ ಇದ್ದಂಗ. ಒಂದು ಗಂಡ ಮಂಗ್ಯ ಇದ್ದಂಗ. ಗಂಡ ಮಂಗ್ಯ ಏನ್ ಮಾಡ್ತಿತ್ತು? ಅದು ಪಕ್ಷ ಏನ್ ಮಾಡ್ತಿತ್ತಮ್ಮ? ದಿನನಿತ್ಯ ಒಂದೊಂದು ಕಡ್ಡಿ ತಗೊಂಡ ಕೆಸಿಂದ ಗೂಡು ಕಟ್ತಿತ್ತದ. ಗೂಡು ಕಟ್ಟಿತ್ತು. ಗಿಡದಾಗ ಗುಬ್ಬಿ ಗೂಡು ಕಟ್ಕೊಂಡು ಜೀವನ ಮಾಡ್ತಿತ್ತದ. ಜೀವನ ಮಾಡುವಾಗ ಒಂದು 4
ಮಾರಿ ತಕೊಂಡು ಒಂದ 4 ತತ್ತಿ ಇಟ್ಕೊಂಡು ಆಹಾ ಇದು ಗಂಡ ಮಂಗ್ಯ ಏನ್ ಮಾಡಿತ ಗಂಡ ಮಂಗ್ಯ ಗಿಡದಾಗ ಅದು ವಾಸ ಮಾಡಿತ್ತು. ಕೆಟ್ಟ ಮದ್ದಿನ ಬಿಸಿಲಾಗ ಭಯಂಕರ ಮಳಿ ಬಂದ್ ಹೋತು. ಆಹಾ ಮದ್ದಿನ ಬಿಸಿಲಾಗ ಮಳಿ ಬಂದಾಗ ಮಂಗ್ಯ ಏನ್ ಮಾಡ್ತಿತ್ತು? ಮಂಗ್ಯ ಏನ್ ಮಾಡ್ತಿತ್ತಪ್ಪ ಅಂತ ಕೇಳಿದ್ರೆ ಎಕ್ಕಡಿ ಮಳಿ ಬರ್ದಿ ಎಕ್ಕಡಿ ಮುಕ್ಕಳು ತಿರ್ತಿರಿ ಕೊಂಡ ಹಾಯ್ತದ ಮದ್ರಿ ಮಂಗ್ಯ. ಹಾ ಹೌದಿಲ್ಲ? ತಿರುಗಿ ಹಿಂಗ ಕೂತಿತ್ತು. ಕೂತು ಮಳಿ ಬಿದ್ದು ಬೆಳಿಗ್ಗೆ ಹೋಗತೈತೆ. ಹಾ ಬೆಳಿಗ್ಗೆ ಹೋದಾಗ ಆ ಪಕ್ಷಿ ಏನ್ ಮಾಡ್ತದ? ತನ್ನ ಗೂಡಿನಾಗ ಹೊರಗೆ ಬಂದ ಕೆಸಿಂದ ತಮ್ಮ ಆಹಾ ಏ ಮಾರಯ್ಯನ ದೇವ್ರ ಎಂತ ದೊಡ್ಡ ಶರೀರ ಕೊಟ್ಟನ. ಈ ಟೊಂಕಿಂದ ಆ ಟೊಂಗಿ ಈ ಟೊಂಗಿ ಜಿಗ್ಯಾಕತ್ತದಿ. ಮತ್ತ ಮಳಿ ಬರಾಕತ್ತನ ಡುಬ್ಬ ತಿರುಗಿಸಿಕೊಂಡಿರ್ತಿ. ಮತ್ತ ನನಗಟ್ಲೆ ಒಂದು ಗೂಡು ಕಟ್ಕೊಂಡ ಜೀವನ ಮಾಡ್ಬೇಕಂತ ಹೇಳ್ಕರ್ದ ಗುಬ್ಬಿ ಮಂಗ್ಯಾಗ ಬುದ್ಧಿ ಹೇಳೈತಿ. ಗುಬ್ಬಿ ಮಂಗ್ಯಾಗ ಬುದ್ಧಿ ಹೇಳ್ತದ. ಮಂಗ್ಯಾಗ ಹೇಳ್ತತಿ. ಅವಾಗ ಏನಾತ? ಆ ಟೊಂಗಿ ಜಿಗದ ಈ ಟೊಂಗಿ ಜಿಗದ ಗುಬ್ಬಿ ಗೂಡು ಹರಿದ ಸತ್ಯನಾಶ ಮಾಡಿ ಬಿಡ್ತದ. ಮಂಗ್ಯ ಗುಬ್ಬಿ ಗೂಡೆಲ್ಲ ಹಾಳು ಮಾಡ್ತದ. ಗುಬ್ಬಿ ಗೂಡೆಲ್ಲ ಹರಿದ ಸತ್ಯನಾಶ ಮಾಡಿತ್ತು. ಏನೋ ಮಾರಯ್ಯ ಒಂದು ದೊಡ್ಡ ಮನೆ ಕಟ್ಕೊಂಡ ನಿನಗೆ ಜೀವನ ಮಾಡತ್ತ ನಾನು ನಿನಗೆ ಬುದ್ಧಿ ಹೇಳೇನೆ. ನಾನ್ ನಿನಗ ಬುದ್ಧಿ ಹೇಳೇನಿ. ನೀ ಅದು ಇದು ಬಿಟ್ಟು ಕೇಳಿದ ನಾನು ಗುಬ್ಬಿ ಗೂಡು ಹರಿದ ಸತ್ಯನಾಶ ಮಾಡಿದ್ಲಿ ಆಗ್ತದ ಮಂಗ್ಯ. ಏನ್ ಮಾಡೀನಿ? ನನ್ನ ಮನೆ ಯಾಕೆ ಮುರಿದಿ? ನಾನು ಗುಬ್ಬಿ ಕೂಡ ಹರಿದ ಸತ್ಯನಾಶ ಮಾಡಿದೆ ಅಂತ ಗುಬ್ಬಿ ಮಂಗ್ಯ ಹೇಳನ. ಮಂಗ್ಯ ಏನ್ ಹೇಳ್ತತಿ? ಏನ್ ಹೇಳ್ತೈತೆ? ನನಗ ಮನೆ ಕಟ್ಟಿರಾಕ ಬರಂಗಿಲ್ಲ, ನನಗ ಜನ್ಮ ಮಾಡಕ ಬರಂಗಿಲ್ಲ, ನನಗ ಜನ್ಮ ಮಾಡೋ ಹಾದಿ ನನಗ ಗೊತ್ತಿಲ್ಲ. ಹೌದು ನನ್ನ ಮುಂದೆ ಯಾರ ಮನೆ ಕಟ್ಟಿ ಜೀವನ ಮಾಡ್ತಾರ ಅವ್ರ ಜೀವನ ನಾ ಸತ್ಯನಾಶ ಮಾಡ್ಲಾರ್ದ ಬಿಡುದಿಲ್ಲ. ಅಂತವದಾವ್ ಮೊದಲು ಇವು ಜನ್ಮ ಮಾಡಕ್ ಹೋಗ್ಬಿಡತ್ತಮ್ಮ. ಟೈಮ್ ಬಾಳ ಇಲ್ಲ ಮಾತಾಡ. ಅದಕ್ಕ ಇನ್ನೂ ಒಂದು ಏನ್ ಹೇಳನವ? ಏನ್ ಹೇಳಿದ್ರು? ಬೆಳದಿಂಗಳದಾಗ ನಡೆದು ಸುಟ್ಕೊಂಡಿನಿ ಕಾಲ. ಬರಿಗಾಲಿಲಿ ಬಿಸಿಲಾಗ ನಡೆದ್ರ ಏನೂ ಆಗಲಿಲ್ಲ. ಬೆಳದಿಂಗಳಾಗದ ನಡೆದ್ರ ಸುಟ್ಟುಕೊಂಡಿನ ಕಾಲ. ಅಂದ್ರ ಏನಾರಕವಕಾದು? ಹೆಂಗ? ತಾಯಿ ಜನನಿ ಒಳಗ ಹೊರಗ ಬರೋ ಹೊತ್ನ್ಯಾಗ ಅವಾಗ ಏನಾಯ್ತು? ಅವಾಗ ಬಿಸಿಲಾಗ ಸುಟ್ಕೊಂಡಾನ ಕಾಲ. ಹೌದೇನ? ಮುಂದೆ ಏನಿದೆ ಬಹಿರಂಗದೊಳಗ್ ಬಿದ್ದ ಸಂಸಾರ ಅನ್ನೋದೈತ್ಲ. ಅಲ್ಲಿ ಬೆಳದಿಂಗಳದಾಗ ಕಾಲು ಸುಟ್ಟಿಲ್ಲ. ಮುಂದೆ ಇಲ್ಲಿ ಸಂಸಾರದೊಳಗ ಒಂದು ಬೆಳಕದೊಳಗ ಇವಾಗ ಬಿಸಿಲಾಗ ಬರ್ತಾನ ನೋಡ. ಅದಕ್ಕ ಬೆಳದಿಂಗಳದಾಗ ನಡೆದ್ರ ಕಾಲು ಸುಟ್ಟಿಲ್ಲ. ಬಿಸಿಲಾಗ ನಡೆದು ಸುಟ್ಕೊಂಡಿನಿ ಕಾಲ ಅಂತ ಹೇಳ್ತಾನ ಬೆಳದಿಂಗಳದಾಗ. ಹೌದು, ಈ ಸಂಸಾರ ಎಂಬುದು ಒಂದು ಬೆಳದಿಂಗಳದಾಗ ಯಾವಾಗ ಬರ್ತಾನ ಆಗ ಸುಟ್ಕೊಂಡಾನ. ಈಗ ನಿಂದ ಇದು ಕುಲ್ಲ. ಈಗ ಬರೇ ಮಂಗ್ಯಾಗಿ ಯಾರ ಸರಾಪ ಆಗೈತಿ ಇದನ್ನ ಒಂದರೆ ಹೇಳಿ ನೋಡುನು. ಹೇಳ್ತಾರ ಇವ್ ಹೆಂಗ ರೇಖವಕ್ಕ? ಹೆಂಗ? ಇವನ್ ಅಂತ ಒಬ್ಬ ಗಂಡ ಇದ್ದಿರ್ತ, ಒಬ್ಬ ಕೇಂತಿದ್ದಿರ್ತ. ಅವ್ರಿಬ್ರು ಕೂಡಿ ಜಗಳ ಮಾಡಕತ್ತಿರು. ಜಗಳ ಎದ್ರ ಸಲುವಾಗಿ ಮಾಡ್ತಿದ್ರ? ಒಳಗ ಮನ್ಯಾಗ ಬಡದಾಡ್ಲಕ್ ಹತ್ತಿರು. ಬಡದಾಡು ಹೊತ್ಯಾಗ ಸಾಕನ ಸ್ವಾಮಿ ಕೇಳ್ತಿದ್ದೀವ್. ಸಾಕನ ಸ್ವಾಮಿ ನಾ ಹೋಗಿ ಕಿಡಿಕ್ಯಾಗ ನೋಡ್ನಿ, ಇವು ತಳಗ ಬಿದ್ದಾನ. ಆಕಿ ಮ್ಯಾಗ ಕೂತು ಜಜ್ಲತ್ತಾಳ. ಅವಾಗ ಹೆಂಡತಿ ಮ್ಯಾಗ ಕೂತು ಒಂದು ಪೆಟ್ಟು ಬಡದಾಗ ಇವ್ ಸಾಕನ ಸ್ವಾಮಿ ತಳಗ ಬಿದ್ದ ಕೇಳ್ತಿದ್ದೀವ್. ಇವ್ ಮದ್ರ್ಯಾವ ಇಂತಾವ ಇವ್ ಮ್ಯಾಗ ಬಿದ್ದು ಜನ್ಮ ಮಾಡೋ ಗಂಟು ಅಲ್ಲ. ನಮ್ಮ ತಡಜೋಡಿನೂ ಆಗಂಗಿಲ್ಲ. ನಮ್ದು ಚಿಕ್ಕೋಡಿ ಬೈಲಿ ಊರ ಇಲ್ಲಿ ಹೋಗಿ ಹತ್ತಬೇಕು. ದಯವಿಟ್ಟು ಇನ್ನೊಂದ್ ಚೌಕ್ ಹಾಡಿ ನಾವು ಹೋಗಿ ಮುಟ್ಟಂಗಿಲ್ಲ ಮನೆ. ಯಾಕಂದ್ರ ಇಲ್ಲಿ ಬರ್ಲಾಕ್ ಬಾಳ ಲೇಟ್ ಆಗ್ಯದ. ಅದಕ್ಕೆ ಇನ್ನೊಂದ್ ಚೌಕ್ ಹಾಡು ನೋಡೋಣ ಮತ್ ಹೆಂಗ್ ಬರ್ತಾರ. ಜೋಕಾಲಿಗಿ ತ್ಯಾಕ ಏರ್ತತಿ ಅಂಧರ ದೌಡ ಏರಿಯ ಲೆಕ್ಕ ತಪ್ಪಿ ಉರಿದವಡು ಆರುದಂದ್ರ ದೌಡ ಸೋಟ ಲೆಕ್ಕ ತಪ್ಪಿ ಉರಿದವಡು ಆರುದಂದ್ರ ದೌಡ ಸೋಟ ಬರೇ ಬಾಯಿಲಿಂದ ಬಲ ಅನ್ಸೋದು ಬ್ಯಾರೆ, ಹೊರಗೆ ಹತ್ತಿ ಬಲ ಅನ್ನಬೇಕ. ತರಿವಿ ಕೇಳು ನೀವ ಹೇಳೋದೇನ್ರೆ ತಗದಿಲ್ಲೆಂದ್ರೆ ಕೊಡಲಿಕ್ಕೆ ರಾಕ. ತರಿವಿ ಕೇಳು ನೀವ ಹೇಳೋದೇನ್ರೆ ತಗದಿಲ್ಲೆಂದ್ರೆ ಕೊಡಲಿ
ಗಸರೆ ಬೇಕಾದವ ಎಂದು ಸೇರ್ಕ ಗಾಡಿಯಾಗ ಏ ಭಾರಿ ಗಿಳಿಸಿ ಬಸಲ ಮೂರಾಗ ಮಣ್ಣ ಗಸರೆ ನಿಮಗ ಬೇಕಾದವ ಎಂದ ಗಾಡಿಯಾಗ ಹೇಳು ದೇವೇಂದ್ರ ಯಾವಕಿ ಗರತಿ ಅಂದಲ್ಲ ಲೇಖ್ಯ ಆಕಿ ಕೈಯಾಗ ಕಸೆಖಾನ ಗೈಯಾಗ ಆಕಿ ಕೈಯಾಗ ಕಸೆಖಾನ ಗೈಯಾಗ ಹೇಳು ನೆತ್ತಿಯ ಋಷಿ ಅವ ಹೇಳು ಆತನಾಕೋ ಕೂದಲೆ ಅವ ಕಾರಣ ಗೈಯಾಗ ಬೆಳೆದ ಕೂದಲೆ ಅವ ಕಾರಣ ಗೈಯಾಗ ಬಾಳ ಓದಿಕೊಂಡು ಹೊತ್ತು ತಂದಿದಿ ಪೂರ ಬಾಳ ಓದಿ ಆಗಿದೆ ಹೈರಾಣ ಗೈಯಾಗ ಬಾಳ ಓದಿ ಆಗಿದೆ ಹೈರಾಣ ಗೈಯಾಗ ಏ ನಗದ ತೋಟಿನಿಂದ ಹಾಡು ಬಂದಕ್ಕೆ ಯಾರ ನಗದ ತೋಟಿನಿಂದ ಹಾಡು ಬಂದಕ್ಕೆ ಯಾರ ನಗದ ತೋಟಿನಿಂದ ಹಾಡು ಬಂದಕ್ಕೆ ಯಾರ ನಗರಿಗೆ ನಗರ ಜಲ್ಮಲ್ಲ